ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಸಂವಿಧಾನಿಕ ಪದವನ್ನು ಬಳಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಪ್ರಕರಣದಲ್ಲಿ ಸರ್ಕಾರದ ನಾಯಕರಿಂದ ಎಡವಟ್ಟಾಗಿದೆ. ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗ್ತಾ ಇದೆ ಅಂತ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ. ರವಿ ಬಂಧನದ ಬೆನ್ನಲ್ಲೇ ತರಾತುರಿ ಮಾಡೋದಕ್ಕೆ ಪ್ರಭಾವಿಗಳಿಂದ ಒತ್ತಡ ಹೇರಲಾಯಿತು. ಹೈಡ್ರಾಮಾ ಸೃಷ್ಟಿ ಮಾಡೋದು ಬೇಡವಾಗಿತ್ತು ಅಂತ ಹೇಳಿ ಚರ್ಚೆ ಶುರುವಾಗಿದೆಯಂತೆ. ಸಾರ್ವಜನಿಕರಿಂದಲೂ ಕೂಡ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಪ್ರತಿನಿಧಿಗಳಿಗೆ ಹೀಗೆ ಮಾಡಿದರೆ ಸಾಮಾನ್ಯರ ಕಥೆ ಏನು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವೂ ಆಗಿದೆ. ಕೆಲವೊಂದು ವಿಡಿಯೋ ದಾಖಲೆ ಬಿಡುಗಡೆ ಮಾಡಿದೆ ಬಿಜೆಪಿ. ಸಮರ್ಪಕವಾಗಿ ಹ್ಯಾಂಡಲ್ ಮಾಡಿದ್ರೆ ಸರ್ಕಾರಕ್ಕೆ ವರದಾನವಾಗ್ತಾ ಇತ್ತು. ಪ್ರಕರಣದ ನಡವಳಿಕೆಯ ಬಗ್ಗೆ ಸಿಎಂ ಎದುರು ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಸಿಟಿ ರವಿ ಒಬ್ಬ ಹೆಣ್ಣು ಮಗಳ ವಿರುದ್ಧ, ಒಬ್ಬ ಮಹಿಳೆಯ ವಿರುದ್ಧ ಅವಾಚ್ಯ ಶಬ್ದವನ್ನು, ಅಶ್ಲೀಲ ಶಬ್ದವನ್ನು ಬಳಸಿದ ನಂತರದಲ್ಲಿ ಅದು ಬಿಜೆಪಿ ಬಹಳ ಎಡವಟ್ಟು ಮಾಡಿಕೊಳ್ತು. ಅದನ್ನು ಕಾಂಗ್ರೆಸ್ ಬಹಳ ಜಾಣತನದಿಂದ ಎನ್ಕ್ಯಾಶ್ ಮಾಡಿಕೊಳ್ಳಬಹುದಾಗಿತ್ತು. ಸಿಟಿ ರವಿ ಬಂಧನ ಮಾಡಿ ಅವರನ್ನು ಜೈಸಿಗೆ ಕಳಿಸುವಂಥ ಪ್ರಯತ್ನ ಮಾಡಬಹುದಾಗಿತ್ತು. ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಠಾಣೆಯಿಂದ ಠಾಣೆಗೆ ಅವರನ್ನು ಶಿಫ್ಟ್ ಮಾಡುವ ಹಂತ ನಡೀತಲ್ಲ, ಅದು ಎಲ್ಲೋ ಒಂದು ಕಡೆ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲೆ ನಂಬಿಕೆ ಹೋಗುವಂಥ, ಅಥವಾ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಂಥ ಪೊಲೀಸರು ಏನು ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ ಬೆರಳು ತೋರಿಸುವ ಹಾಗೆ ಆಯಿತು. ಬೆರಳು ತೋರಿಸೋಕ್ಕೆ ಶುರು ಮಾಡಿದ್ರು. ಮತ್ತೊಂದು ಕಡೆ ಸುವರ್ಣಸೌಧದಲ್ಲಿ ಸಿಟಿ ರವಿ ಹಲ್ಲೆಗೆ ಪ್ರಯತ್ನ ಮಾಡಿದಂಥ ಕೆಲವರ ವಿರುದ್ಧ ಸ್ವತಃ ಸಿಟಿ ರವಿ ದೂರು ಕೊಟ್ಟಿದ್ದರೂ ಕೂಡ ಇಲ್ಲಿವರೆಗೂ ದಾಖಲು ಮಾಡಿಲ್ಲ. ಇಲ್ಲಿವರೆಗೂ ದಾಖಲು ಮಾಡದೆ ಹೋದ ಕ್ರಮ ಇದೆಯಲ್ಲ, ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಅನ್ನೋ ರೀತಿ ಆಗೋದಿಲ್ವಾ? ಯಾಕೆ ಇಲ್ಲಿವರೆಗೂ ಪ್ರಕರಣವನ್ನು ದಾಖಲಿಸಿಲ್ಲ ಅನ್ನೋದಾಗತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿದ್ದು ಅಂತ ಹೇಳಿದ್ರೆ, ಸಿಟಿ ರವಿ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ನಿಲುವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡು ಹೋರಾಟದ ರೂಪುರೇಷೆಯನ್ನು ಮಾಡಬೇಕಾಗಿತ್ತು. ಎಲ್ಲ ಒಂದು ಕಡೆ ತರಾತುರಿಯ ಬಂಧನ, ತರಾತುರಿಯ ನಡವಳಿಕೆಗಳು, ಜೊತೆಗೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆ ಇಲ್ಲದಂಥ ಮಾತುಗಳು ಅಥವಾ ಕ್ರಮಗಳ ವ್ಯತ್ಯಾಸಗಳಿದಾವಲ್ಲ, ಸರ್ಕಾರ ಕೆಲವೊಂದು ಕಡೆ ಇದು ಡ್ಯಾಮೇಜ್ ಆಗೋಯ್ತಾ? ಹಾಗೆ ನೋಡಿದ್ರೆ ಕಾಂಗ್ರೆಸ್ ಈ ಘಟನೆಯನ್ನು ಬಹಳ ದೊಡ್ಡ ಪ್ರಮಾಣಕ್ಕೆ ಬಳಸಿಕೊಳ್ಬೇಕಾಗಿತ್ತು. ಕಾಂಗ್ರೆಸ್ ಬಹಳ ದೊಡ್ಡ ಮಟ್ಟಕ್ಕೆ ಈ ಘಟನೆಯನ್ನು ತೆಗೆದುಕೊಂಡು ಹೋಗ್ಬೋದಾಗಿತ್ತು. ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳಿಕೊಳ್ಳುವಂಥ ಬಿಜೆಪಿ ಸರ್ಕಾರ, ಬಿಜೆಪಿಯ ನಿಲುವು, ಒಂದು ಹೆಣ್ಣು ಮಗಳ ವಿರುದ್ಧ ಈ ರೀತಿ ಕ್ರಮ ಆಗಿದೆಯಲ್ಲ, ಈ ರೀತಿ ಮಾತಾಡಿದ್ದು ಇದೆಯಲ್ಲ, ಅದನ್ನು ಭಾಳ ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಅವಕಾಶ ಇತ್ತು. ಜೊತೆಗೆ ನೋಡಿ, ಇನ್ನೊಂದು ಗಮನಿಸಿ ನೀವು, JDS BJP ಮೈತ್ರಿ ಪಕ್ಷದ ಭಾಗಗಳಾಗಿದ್ದಾವೆ. ಅಂದರೆ ಮೈತ್ರಿ ಪಕ್ಷದಲ್ಲಿ ಕೂಡ ಎರಡು ಪಕ್ಷಗಳಿದ್ದಾವೆ. BJPಯ ನಿಲುವಿಗೂ JDSನ ನಿಲುವಿಗೂ ಬಹಳಷ್ಟು ಅಂತರ ಇದೆ. ಸಿಟಿ ರವಿ ಒಬ್ಬ ಹೆಣ್ಣು ಮಗಳ ವಿರುದ್ಧ ಮಾಡಿದಂಥ ಪದಪ್ರಯೋಗ ಇದೆಯಲ್ಲ, ಅದರಿಂದ JDS ತಟಸ್ಥ ನಿಲುವನ್ನು ತೆಗೆದುಕೊಂಡಿದೆ. ನಾವು ಮಹಿಳೆಯ ವಿರುದ್ಧ ಮಾತನಾಡಿದ್ದನ್ನು ಒಪ್ಪೋದಿಲ್ಲ ಅನ್ನುವ ನಿಲುವನ್ನು ತೆಗೆದುಕೊಂಡಿದೆ. ಸಿಟಿ ರವಿಯ ಪರವಾಗಿ ಮಾತನಾಡೋದನ್ನು ಎಲ್ಲಿಯಾದರೂ ನೋಡಿದ್ದೀರಾ ನೀವು? ಖಂಡಿತವಾಗೂ ಇಲ್ಲ. ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ಯಾರು ಕೂಡ ಇಂಥ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಬಟ್ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಇದನ್ನು ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದಾಗಿತ್ತು, ಬಹಳ ಲಾಭ ಮಾಡ್ಬೋದಾಗಿತ್ತು, ರಾಜಕೀಯವಾಗಿ ಲಾಭ ಮಾಡಿಕೊಳ್ಳುವಂಥ ಅವಕಾಶ ಇತ್ತು. ರವಿ ಬಂಧನದ ನಂತರ ಕಾಂಗ್ರೆಸ್ ಗಳಿಸಿಕೊಂಡಿದ್ದೇನು ಅಂತ ನೋಡೋದಾದರೆ, ಸದ್ಯಕ್ಕೆ ಉಳಿಸಿಕೊಂಡಿದ್ದು ದಕ್ಕಿದ್ದು ಏನೂ ಇಲ್ಲ. ಅದರ ಬದಲಾಗಿ ಮತ್ತಷ್ಟು ವಿವಾದಕ್ಕೆ ಕಾರಣವಾಗುವ ಅಂಶಗಳೇ ಇಲ್ಲಿ ಕಾಣಿಸ್ತಾ ಇದೆ.